ಸುದ್ದಿ ದಿನದ ಗೊಂದಲದಲ್ಲಿ ಗೆದ್ದ ಸುದ್ದಿ ವರದಿಗಳು. ಸುದ್ದಿಗೆ ಸ್ವಾಗತ. ನಾನು ನಿಮ್ಮ ಸುಶಾಂತ್ ಮಾದ್ರೆ ಹೊಸಳ್ಳಿ. ಇತ್ತೀಚಿನ ಕೆಲವು ವರ್ಷಗಳಿಂದ ಉಡುಪಿ ನಗರದ ಮಣಿಪಾಲ ಅಂಬಾಗಿಲು ರಸ್ತೆ ಕುಸಿದು ಬಿದ್ರೆ ಯಾವ ರೀತಿಯಾದಂತಹ ಅನಾಹುತ ಸಂಭವಿಸಬಹುದು ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದರು. ನಾವು ಸುದ್ದಿ ಮಾಡುತ್ತೇವೆ, ಸುದ್ದಿ ಮಾತನಾಡುತ್ತೇವೆ, ಸುದ್ದಿ ಓದುತ್ತೇವೆ, ಸುದ್ದಿ ನೋಡುತ್ತೇವೆ, ಸುದ್ದಿ ಕೇಳುತ್ತೇವೆ. ಕೆಲವೊಮ್ಮೆ ಸುದ್ದಿಗೆ ಮೂಗಿನ ಮೇಲೆ ಬೆರಳಿಡುತ್ತೇವೆ. ಬಹುತೇಕ ಬಾರಿ ಇದೆಲ್ಲ ಮಾಮೂಲಿ ಇದ್ದದ್ದೇ ಎಂದು ಬಿಟ್ಟು ಬಿಡುತ್ತೇವೆ. ಎಲ್ಲವೂ ಸುದ್ದಿಯೇ ಆದರೂ ಎಲ್ಲರೂ ಕೇಳಬಹುದಾದ ಸುದ್ದಿಗೆ ಮಹತ್ವವಿರುತ್ತದೆ. ಅದೇ ರೀತಿ ಸುದ್ದಿಶೂರರೂ ಇರುತ್ತಾರೆ. ಸುದ್ದಿಯ ಮೂಲಕ ಪ್ರಸಿದ್ಧಿಯಲ್ಲಿರಲು ಏನಾದರೂ ಹೇಳುತ್ತಿರುತ್ತಾರೆ, ಏನಾದರೂ ಮಾಡುತ್ತಿರುತ್ತಾರೆ. ಸದ್ಯ ಭಾರತದಲ್ಲಿ ಪ್ರಧಾನಿ ಮೋದಿಯವರು, ಸಂಸದೆ ಕಂಗನಾ ರನೌತ್, ಕರ್ನಾಟಕದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲಾದವರನ್ನು ಸದಾ ಸುದ್ದಿಯಲ್ಲಿ ಇರಬಯಸುವವರು ಇಲ್ಲವೇ ಸುದ್ದಿಯಲ್ಲಿರಲು ಏನಾದರೂ ಹೇಳುವವರು ಎನ್ನಬಹುದು. ಈ ಪಟ್ಟಿ ಬಹಳ ಉದ್ದವಾದುದು. ಆದರೆ ಅದನ್ನೆಲ್ಲ ಬರೆಯುವುದು ಮೊದಲೇ ಹೇಳಿದಂತೆ ಮಾಮೂಲಿ ಬಿಡಿ ಎನ್ನುವಂತಾದಿತ್ತು. ಸುದ್ದಿ ಬಹಳ ಸತ್ಯದ್ದಾದರೆ ಎದ್ದು ಬಂದು ಎದೆಗೆ ಒದ್ದಂತಾಗಿ ಸುದ್ದಿ ಬರೆದವರಿಗೆ ಅಪಾಯ ತರುವವರು ಇದ್ದಾರೆ. ಅದೇ ವೇಳೆ ಸುದ್ದಿಯಲ್ಲಿ ಕೆಣಕಿ ಕಾಸಿಗೆ ಗಾಳ ಹಾಕುವವರು ಇದ್ದಾರೆ. ಬಾಲಬಡುಕ ಸುದ್ದಿ ಎನ್ನುವುದೂ ಇದೆ. ಜರ್ನಲಿಸಂನಲ್ಲಿ ಹಳದಿ ಪತ್ರಿಕೋದ್ಯಮ ಎನ್ನುವುದೂ ಇದೆ. ಇವು ಯಾವುವು ಕೂಡ ಹೊಸತಲ್ಲ. ಈಗ ಸಾಕಷ್ಟು ಹೆಚ್ಚಳವಾಗಿದೆ ಅಷ್ಟೇ. ಬ್ರಿಟಾನಿಕಾ ಎನ್ಸೈಕ್ಲೋಪೀಡಿಯಾ ಪ್ರಕಾರ ಜಾಗತಿಕವಾಗಿ ಪತ್ರಿಕೋದ್ಯಮದಲ್ಲಿ ನೀಡುವ ಅತಿ ದೊಡ್ಡ ಪ್ರಶಸ್ತಿ ಪುಲಿಟ್ಮರ್ಗೆ ಮೂಲಧನ ಯೆಲ್ಲೋ ಜರ್ನಲಿಸಂನಿಂದ ಬಂದುದಾಗಿದೆ. ಹಿಂದಿನ ಪತ್ರಿಕೋದ್ಯಮಕ್ಕೂ ಈಗಿನ ಪತ್ರಿಕೋದ್ಯಮಕ್ಕೂ ಕೆಲವು ಪ್ರಮುಖ ವ್ಯತ್ಯಾಸಗಳು ಇವೆ. ಸತ್ಯದ ಸುದ್ದಿಗಳ ಮೇಲೆ ಇಂದು ಸುಳ್ಳು ಸುದ್ದಿಗಳು ಸಾಕಷ್ಟು ಸವಾರಿ ಮಾಡುತ್ತಿವೆ. ಅದರಲ್ಲೂ ಜಾಲತಾಣಗಳ ಮೂಲಕ ಪತ್ರಕರ್ತರೆಂಬಂತೆ ಬರೆಯುವವರ ಒಂದು ಪಡೆಯೇ ತಯಾರಾಗಿದೆ. ತಂತ್ರಜ್ಞಾನಗಳು ಇಂದಿನ ಮಾಧ್ಯಮಗಳಲ್ಲಿ ಮೇಲುಗೈ ಪಡೆದಿರುವುದರಿಂದ ಸುದ್ದಿಯ ಮಹತ್ವಕ್ಕೆ ಹೆಚ್ಚು ಒತ್ತು ನೀಡುವುದು ಕಡಿಮೆಯಾಗಿದೆ. ಭಾಷಾ ಜ್ಞಾನಕ್ಕಿಂತ ನಮ್ಮವರಿಗೆ ಅರ್ಥವಾದರೆ ಸಾಕು ಎನ್ನುವ ಮಟ್ಟದ ಪತ್ರಿಕೋದ್ಯಮ ಕೂಡ ಹೆಚ್ಚಿಕೊಂಡಿದೆ. ಹಿಂದೆ ಸುದ್ದಿ ಹುಡುಕಿ ಸುಸ್ತಾಗುತ್ತಿತ್ತು. ಇಂದು ಸುದ್ದಿಯ ರಾಶಿಯನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಎಂಬ ಸಮಸ್ಯೆ ಡೆಸ್ಕ್ ಸಂಪಾದಕರುಗಳದ್ದಾಗಿದೆ. ಸತ್ಯದ ಹುಡುಕುವಿಕೆ ಮತ್ತು ಸತ್ಯವನ್ನೇ ಬರೆಯುವುದು ಎಂಬುದು ಪತ್ರಿಕೋದ್ಯಮದ ಅಲಿಖಿತ ನಿಯಮವಾಗಿತ್ತು. ಜರ್ನಲಿಸಂನಲ್ಲಿ ಉದ್ಯಮ ಇಲ್ಲ, ಆದರೆ ಪತ್ರಿಕೋದ್ಯಮದಲ್ಲಿ ಉದ್ಯಮ ಇದೆ. ಹಾಗಾಗಿ ಈಗಿನ ಮಾಧ್ಯಮಗಳೆಲ್ಲ ಉದ್ಯಮವಾಗಿ ಹೋಗಿವೆ. ಹಾಗಾಗಿ ವೃತ್ತಿಪರತೆಗಿಂತ ಉದ್ಯಮ ಸಾಮ್ರಾಜ್ಯದ ಹಿತಾಸಕ್ತಿ ಕಾಯುವುದರತ್ತ ಅದರ ಗಮನ ಕೇಂದ್ರೀಕೃತಗೊಂಡಿದೆ. 1926ರಲ್ಲಿ ವೃತ್ತಿಪರ ಪತ್ರಕರ್ತರ ಸೊಸೈಟಿಯು ಸತ್ಯವನ್ನು ಅರಸಿ ವರದಿ ಮಾಡಿ ಎಂಬ ಧ್ಯೇಯವನ್ನು ನೀಡಿತ್ತು. ಆದರೆ ಸುಳ್ಳು ಹೇಳಿದವರು ಯಾರವರೇ, ಸುಳ್ಳೇ ಹೇಳದವರು ಎಲ್ಲವರೇ, ಸುಳ್ಳು ಪಳ್ಳು ಹೇಳಿಕೊಂಡು ಟೊಳ್ಳುಗಿಳ್ಳು ಬರೆಯುವವರೇ ಎಲ್ಲಾ ಕಡೆ ಕಾಣಿಸ್ತವ್ರೆ ಎಂದು ಹಾಡುವ ಮಂದಿಯೂ ಈಗ ಸಾಕಷ್ಟು ಮಂದಿ ಇದ್ದಾರೆ. ಸಮಾಜವೇ ಟೊಳ್ಳಾದಲ್ಲಿ ಪತ್ರಕರ್ತರಾದರೂ ಏನು ಮಾಡಲಾದೀತು ಎಂಬುದು ಇಲ್ಲಿರುವ ಸಮಸ್ಯೆ. 2018ರಲ್ಲಿ ಕೆನಡಿಯನ್ ಜರ್ನಲಿಸಂ ಫೌಂಡೇಶನ್ ಪ್ರತಿ ವರ್ಷದ ಸೆಪ್ಟೆಂಬರ್ 28ನ್ನು ವಿಶ್ವ ಸುದ್ದಿ ದಿನವನ್ನಾಗಿ ಆಚರಿಸುವ ಕ್ರಮವನ್ನು ಆರಂಭಿಸಿತು. ಅಂದರೆ ಸುದ್ದಿಗಳಿಗೆ, ಸುದ್ದಿಕರ್ತರಿಗೆ ತಾವೇ ಸುದ್ದಿಯಾಗಬೇಕೆಂಬುದು ತೀರಾ ತಡವಾಗಿ ಗೊತ್ತಾಯಿತು. ಈಗ ಮಾಧ್ಯಮ ರಂಗವು ಸುಳ್ಳಿನ ಹೊಲಸಿನಲ್ಲಿ ಮಲಿನಗೊಂಡಿದೆ ಎಂಬ ಕಾರಣಕ್ಕಾಗಿ ಈ ವರ್ಷದ ಸುದ್ದಿ ದಿನದ ಧ್ಯೇಯ ವಾಕ್ಯವಾಗಿ ಸತ್ಯವನ್ನೇ ಆರಿಸಿಕೊಳ್ಳಿ ಎಂದು ಕೊಡಲಾಗಿದೆ. ಕೆಲವೊಮ್ಮೆ ಸತ್ಯ ಯಾವುದು, ಸುಳ್ಳು ಯಾವುದು ಎಂದು ತಿಳಿಯಲಾಗದ ಬಹು ಗೋಚಲು ಸ್ಥಿತಿ ಇಂದಿನ ದಿನಮಾನದ್ದು. ಹಾಗಾಗಿ ಆರಿಸಿಕೊಳ್ಳುವುದು ಕೂಡ ಕಷ್ಟ. ಏಕೆಂದರೆ ಇಂದು ಕಲಬೆರಕೆ ಇಲ್ಲದ್ದು ಯಾವುದೂ ಇಲ್ಲವಾದ್ದರಿಂದ ಸುದ್ದಿ ಕೂಡ ಕಲಬೆರಕೆ ಇಲ್ಲವೇ ಇರುವುದು ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವದ 4ನೆಯ ಅಂಗ ಎಂದು ಪತ್ರಿಕೋದ್ಯಮವನ್ನು ಹೇಳಲಾಗಿದೆ. ಆದರೆ ಅದು ಬಹುತೇಕ ಇಂದು ಆಳುವವರ 4 ಅಂಗರಕ್ಷಕ ಕೆಲಸವನ್ನು ಮಾಡುತ್ತಿದೆ ಎನ್ನಬಹುದು. ನಮ್ಮಲ್ಲಿ ಕೋಮುವಾದ ಮತ್ತು ಧಾರ್ಮಿಕ ಅಸಹಿಷ್ಣುತೆ ವಿರೋಧಿಸಿ ಬರೆದ ಗೌರಿ ಲಂಕೇಶ್ ಕೊಲೆಯಾದರು. ಇದು ಇಡೀ ಪ್ರಪಂಚದ ವಿದ್ಯಮಾನವೇ ಆಗಿದೆ. ಪ್ರತಿನಿತ್ಯ ಕೊಲೆ, ಹಲ್ಲೆ, ವಿರೋಧಗಳನ್ನು ಮಾಧ್ಯಮ ಕ್ಷೇತ್ರವು ಎದುರಿಸಲೇಬೇಕಾಗಿದೆ. ಆದರೆ ಆಳುವವರ ಕೈಗೊಂಬೆಗಳಾಗಿ ತಿತ್ತಿ ತುಂಬಿಸಿಕೊಳ್ಳುವ ಮಾಧ್ಯಮ ವರ್ಗವೇ ಇಂದು ಇರುವಾಗ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದು ಎಂಬುದೆಲ್ಲ ಭಾಷಣದ ಮಟ್ಟಿಗೆ ಸೀಮಿತವೇನೋ ಎಂಬ ಸಂಶಯ ಬರುತ್ತದೆ. ವೃತ್ತಿ ಧರ್ಮ ಎಂಬುದು ಎಲ್ಲಾ ವೃತ್ತಿಗೂ ಇರುತ್ತದೆ.
ಯಾವ ವೃತ್ತಿಯವರು ಅದನ್ನು ಸರಿಯಾಗಿ ಪಾಲಿಸದಿರುವುದರಿಂದ ಮಾಧ್ಯಮದವರು ಕೂಡ ಪಾಲಿಸಬೇಕಾದ ಅಗತ್ಯ ಬೀಳುವುದಿಲ್ಲ. ಮೂಲಭೂತವಾದಿ ಕಮ್ಯುನಿಸ್ಟ್ ನಾಜಿ ನಿರಂಕುಶಾಡಳಿತ ಬಗೆಗೆ ದೂರು ಇದೆಯಾದರೂ ಪ್ರಜಾಪ್ರಭುತ್ವದಲ್ಲೂ ಇದೆಲ್ಲ ನಡೆಯುತ್ತಲೇ ಇದೆ. ಇಸ್ರೇಲ್ ಪ್ಯಾಲೆಸ್ತೀನ್ ಲೆಬನಾನ್ ಯುದ್ಧದಲ್ಲಿ ಕೊಲ್ಲಲ್ಪಟ್ಟವರಲ್ಲಿ ಹಿಂಸಿಸಲ್ಪಟ್ಟವರಲ್ಲಿ ಪತ್ರಕರ್ತರೂ ಸೇರಿದ್ದಾರೆ. ಪ್ರಜಾಪ್ರಭುತ್ವ ದೇಶಗಳಲ್ಲೂ ಇವೆಲ್ಲ ಈಗ ಮಾಮೂಲು. ಭಾರತ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಮಾಧ್ಯಮಗಳ ಮೇಲೆ ಅತಿ ಅಸಹಿಷ್ಣುತೆ ತೋರುತ್ತಿದೆ. ಮೊನ್ನೆ ಸೌದಿ ಅರೇಬಿಯಾದ ಕೋರ್ಟು ರಾಜಸತ್ತೆಯನ್ನು ಜಾಲತಾಣಗಳಲ್ಲಿ ಟೀಕಿಸಿದ್ದ ಒಬ್ಬ ವ್ಯಕ್ತಿಗೆ 30 ವರ್ಷಗಳ ಜೈಲು ಶಿಕ್ಷೆ ನೀಡಿತ್ತು. ಇವುಗಳೆಲ್ಲದರ ಪಟ್ಟಿ ಕೊಡುವುದು ಕೂಡ ಒಂದು ದೊಡ್ಡ ರಾಮಾಯಣ ಸುದ್ದಿಯೇ ಆಗುತ್ತದೆ. ಲ್ಯಾಟಿನ್ ಅಮೆರಿಕಾದ ದೇಶಗಳಲ್ಲಿ ಮಾಧ್ಯಮಗಳ ಮೇಲೆ ಬೆದರಿಕೆ ಇರುವುದಾಗಿ ದೊಡ್ಡ ಸುದ್ದಿ ಇದೆ. ಒಂದಷ್ಟು ಮಟ್ಟಿಗೆ ಸ್ಕ್ಯಾಂಡಿನೇವಿಯನ್ ದೇಶಗಳ ಹೊರತಾಗಿ ಬೇರೆಲ್ಲ ದೇಶಗಳಲ್ಲೂ ಮಾಧ್ಯಮಗಳ ಮೇಲೆ ಕಿಡಿಕಾರಿರುವ ಗುಂಪು ಇದ್ದೇ ಇದೆ. ಭ್ರಷ್ಟ ರಾಜಕಾರಣಿಗಳು, ಸರಕಾರಿ ನೌಕರರು, ಮಾಫಿಯಾಗಳು ಮಾಧ್ಯಮಗಳ ಬಗೆಗೆ ಅಸಹನೆ ಹೊಂದಿರುವ ಪ್ರಮುಖರಾಗಿದ್ದಾರೆ. ಮಾಧ್ಯಮಗಳು ಕೂಡ ಕೆಲವೊಮ್ಮೆ ವ್ಯಕ್ತಿಗತ ಟೀಕೆಯಲ್ಲಿ ತೊಡಗುವುದಿದೆ. ಇದರ ವಿರುದ್ಧ ಮಾನನಷ್ಟ, ಮೊಕದ್ದಮೆ ಇತ್ಯಾದಿ ಇದ್ದರೂ ಕೆಲವೊಮ್ಮೆ ತೂಪೆ ಒಂಚಿ ಕೈ ಎನ್ನುವವರು ಸಾಕಷ್ಟು ಜನರು ಇದ್ದಾರೆ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ 2024ನ ವರದಿಯಂತೆ ಭಾರತವು ಪತ್ರಿಕಾ ಸ್ವಾತಂತ್ರ್ಯದಲ್ಲಿ 159ನೇ ಸ್ಥಾನದಲ್ಲಿದೆ. ಇದು ಯುರೋಪು, ಬಡಗಣ ಅಮೆರಿಕದ ದೇಶಗಳ ಸಮೀಪವೂ ಇಲ್ಲ. ಅಫ್ಘಾನಿಸ್ತಾನಗಳ ಮಾದರಿಯ ದೇಶಗಳಿಂದ ಸ್ವಲ್ಪ ಮಾತ್ರ ಮೇಲೆ ಇದೆ. ಹೀಗೆಂದೊಡನೆ ಮಾಧ್ಯಮವು ಮುರುಟಿದೆ ಎಂದು ತಿಳಿಯಬೇಕಾಗಿಲ್ಲ. ಸಾಕಷ್ಟು ಮಾಧ್ಯಮಗಳು ಕುಂದುಕೊರತೆಗಳ ಬಗೆಗೆ ಆಳುವವರ ಕಣ್ತೆರೆಸಿ ಜನರ ಕೆಲಸ ಆಗುವಂತೆ ಮಾಡಿದೆ. V4 ನ್ಯೂಸ್ ಕೂಡ ಹಿಂದೆ ಬಿದ್ದಿಲ್ಲ. ಕುಂದಾಪುರದ ಮೀನುಗಾರರಿಗಾಗಿರುವ ಟ್ರಾಲ್ಬೋಟ್ ಸಮಸ್ಯೆ, ಮಂಗಳ ಕ್ರೀಡಾಂಗಣ, ಪುತ್ತೂರಿನ ಮೀನು ಮಾರುಕಟ್ಟೆ, ಹೆದ್ದಾರಿ ಸುಂಕ, ಮುರಿದ ಸೇತುವೆ, ಸುರತ್ಕಲ್ ಮಾರುಕಟ್ಟೆ ಮೊದಲಾದ ವಿಷಯಗಳಲ್ಲಿ V4 ನ್ಯೂಸ್ ಕೂಡ ಪರಿಣಾಮ ಬೀರುವಂತೆ ವರದಿಗಳನ್ನು ನೀಡಿ ಯಶಸ್ವಿಯಾಗಿದೆ. ಇದು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ V4 ನ್ಯೂಸ್ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.